ಬರೀ ವಾಟರ್ ಸ್ಪೋರ್ಟ್ಸ್ ಕಬಿನಿ ಬ್ಯಾಕ್ ವಾಟರ್ಸ್ ಅಲ್ಲಿ ವಾಟರ್ Water ಸ್ಪೋರ್ಟ್ಸ್ sports ಸ್ಟಾರ್ಟ್ ಮಾಡಕ್ಕೆ ಮಾತಾಡಿ. ಜಂಗಲ್ ಲಾಡ್ಜಸ್ಗೆ ಪರ್ಮಿಷನ್ ಕೊಟ್ಟಿದೆ. ಅಲ್ಲ ಅಲ್ಲಿರೋರ್ಗೆಲ್ಲ ಅವ್ರು ಇಂಡಿಪೆಂಡೆಂಟ್ ಆಗಿ ನಡೆಸ್ತಾರೆ. ಸ್ಪೋರ್ಟ್ಸ್ ವಾಟರ್ ಸ್ಪೋರ್ಟ್ಸ್ ವಾಟರ್ ಸ್ಪೋರ್ಟ್ಸ್ ಮಾಡಕ್ಕೆ ಕಬಿನಿಯಲ್ಲಿ ಪರ್ಮಿಷನ್ ಕೊಟ್ಟಿದೆ. only water sports. ಇವರು ವೀರಪ್ಪನಿಗಿಂತ ಮೋಸ ಸರ್ ಇವುಗಳು. ಏನು ಸರ್ ಎಕೋ ಒಳಗಡೆ ಟೈಗರ್ ರಿಸರ್ವ್ ಒಳಗಡೆ ವಿತೌಟ್ ಒಪಿನಿಯನ್ ಆಫ್ ದಿ ಪಬ್ಲಿಕ್ ಮತ್ತು ಲೋಕಲ್ ಐಟ್ ಈ ರೀತಿ ವಾಟರ್ ಸ್ಪೋರ್ಟ್ಸ್ ಮಾಡೋದಕ್ಕೆ ಸಾಧ್ಯನಾ? ನನಗೆ ಮಾಹಿತಿ ಕೊಡಿ, ನೆಕ್ಸ್ಟ್ ಟೈಮ್ ಬರೋಷ್ಟು ಪಟ್ಟಿ ಮಾಡಿ ಮಾಹಿತಿ ಕೊಡಿ, ಅದನ್ನು ಚರ್ಚೆ ಮಾಡಿ. ನಮಸ್ತೆ. ಈಗ ನೋಡಿದ್ರಲ್ಲ ವಿಡಿಯೋ, ಈ ವಿಡಿಯೋದಲ್ಲಿ ವರ್ಡ್ಗಳು ಕೇಳಿಸ್ಕೊಂಡ್ರಲ್ಲ ನೀವು, ವಾಟರ್ ಸ್ಪೋರ್ಟ್ಸು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ಗೆ ನಾನು ಜಂಗಲ್ ಲಾಡ್ಜ್ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ. ಏನು ಇವ್ರುಗಳೆಲ್ಲ ಹೇಳ್ತವ್ರೆ ಸರ್, ರಾಜಕಾರಣಿಗಳು ಅಧಿಕಾರಿಗಳು ನಮ್ಮ ಕರ್ನಾಟಕದಲ್ಲಿ ಏನು ನೀವು ನೋಡ್ತಾ ಇದ್ದೀರಾ ಈ ರೀತಿಯ ವಾಟರ್ ಸ್ಪೋರ್ಟ್ಸು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ನ ಎಕೋ ಸೆನ್ಸಿಟಿವ್ ಝೋನ್ ಒಳಗಡೆ, ಟೈಗರ್ ರಿಸರ್ವ್ ಏರಿಯಾ ಒಳಗಡೆ, ಫಾರೆಸ್ಟ್ ನಾಗರೋಳೆ ಮತ್ತು ಬಂಡೀಪುರಕ್ಕೆ ಹೊಂದ್ಕೊಂಡಿರೋಂಥ ಕಬಿನಿ ಬ್ಯಾಕ್ ವಾಟರಲ್ಲಿ ಮಾಡ್ತೀನಿ, HFL ಲಿಮಿಟ್ಸ್ಗಳನ್ನ ವೈಲೇಟ್ ಮಾಡಿಬಿಟ್ಟು ನಾನು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನ ಮಾಡ್ತೀನಿ ಅಂತೆಲ್ಲ ಹೇಳ್ತಾರಲ್ಲ ಇವರು. ಕಾಡುಗಳ ವೀರಪ್ಪನಿಗಿಂತ ಮೋಸ ಸರ್ ಇವ್ರುಗಳು. ಏನು ಸರ್ ಎಕೋ ಸೆನ್ಸಿಟಿವ್ ಝೋನ್ ಒಳಗಡೆ, ಟೈಗರ್ ರಿಸರ್ವ್ ಒಳಗಡೆ ವಿತೌಟ್ ಒಪಿನಿಯನ್ ಆಫ್ ದಿ ಪಬ್ಲಿಕ್ ಮತ್ತು ಲೋಕಲ್ ಐಟ್ಸು ಈ ರೀತಿ ವಾಟರ್ ಸ್ಪೋರ್ಟ್ಸ್ ಮಾಡೋದಕ್ಕೆ ಸಾಧ್ಯನಾ? ಅಲ್ಲಿ ಇಲೀಗಲ್ ರೆಸಾರ್ಟ್ಗಳು ಕಟ್ತಾವ್ರೆ, HFL ಲಿಮಿಟ್ಸ್ನ ಫಾಲೋನೇ ಮಾಡ್ತಾ ಇಲ್ಲ ಪ್ರಭಾವಿ ರಾಜಕಾರಣಿಗಳು, ಪ್ರಭಾವಿ ಅಧಿಕಾರಿಗಳದ್ದು ಕೈವಾಡ ಐತೆ, ಕ್ರಮ ತಗೊಳ್ರಿ, ಆ ರೆಸಾರ್ಟ್ಗಳನ್ನ ಹೊಡೆದಾಕ್ರಿ ಅಂತ ನಾವು 28 ಸತ ಕಂಪ್ಲೇಂಟ್ ಕೊಟ್ಟಾಯಿತು. ಅಲ್ಲಿ ಮತ್ತೆ ಪದೇ ಅವ್ರಿಗೆ ಪ್ರೆಷರ್ ತಂದಿದ್ದು ಆಯಿತು. ಇವನ್ನೆಲ್ಲ ಬಿಟ್ಬಿಟ್ಟು ಈ ಯಾರು ಪ್ರಭಾವಿ ರಾಜಕಾರಣಿಗಳಿರ್ತಾರೆ, ರೆಸಾರ್ಟ್ಸ್ ಓನರ್ ಇರ್ತಾರೆ, ಅವ್ರಿಗೆ ಅನುಕೂಲ ಮಾಡೋದಕ್ಕೋಸ್ಕರನೇ ಈ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ನಡೀತಾ ಇರೋದು. ಇಲ್ಲಿ ಕಾವೇರಿ ಆರತಿ ಆಯ್ತಲ್ಲ, ಕಾವೇರಿ ಆರತಿದು ಕಂಟಿನ್ಯೂಯೇಷನ್ ಪ್ರೋಗ್ರಾಮೇ ಇದು ಫ್ಯಾಂಟಸಿ ಪಾರ್ಕ್ನ ಮಾಡೋ ಉದ್ದೇಶದಿಂದ ಅಲ್ಲಿ ವಾಟರ್ ಸ್ಪೋರ್ಟ್ಸು, ಮಣ್ಣು ಮಸಿ ಅಂತೆಲ್ಲ ಮಾಡ್ತಾವ್ರೆ. ಇದರಿಂದ ಈ ಜಲಚರಗಳಿಗೆ ಅಷ್ಟೇ ತೊಂದರೆ ಅಲ್ಲದೇನೆ ಕಾಡು ಸುತ್ತಮುತ್ತ ವಾಸಿಸಂತಹ ಆಡಿ ಜನಗಳಿಗೂ ತೊಂದರೆ ಇರೋದ್ರಿಂದ ಈಗ ನಾನು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸೊ ಅವ್ರು ಸುಮೋಟೋ ಕೇಸ್ನ ದಾಖಲಿಸ್ಬೇಕಂತ ಕೇಳ್ತಾ ಇದ್ದೀನಿ. ಸರ್ ಇದು ಭಯಂಕರ ಭಾಳ ಕೆಟ್ಟ ಜನಗಳು ಸರ್, ಇವರು ಇದ್ರ ಬಗ್ಗೆ ಮಾತಾಡೋಕ್ಕೆ ಅಸಹ್ಯ ಆಯ್ತದೆ. ಅದು ಹೆಂಗೆ ಬನ್ಸ್ಬರ್ತದೆ ಸರ್, ಅಲ್ಲಿ ನೋಡ್ಬೋದು ನೀವು ಆ ವಿಡಿಯೋದಲ್ಲಿ ಆ DC ಮಾತಾಡೋಂಥದ್ದು, ಮಿನಿಸ್ಟ್ರು ಮಾತಾಡೋಂಥದ್ದು, ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ, ಅಡ್ವೆಂಚರ್ ಆ್ಯಕ್ಟಿವಿಟೀಸ್ಗೆ ನಾವು ಪರ್ಮಿಷನ್ ಕೊಡ್ತೀವಿ ಅಂತ ಹೇಳ್ತಾ ಇರೋದು. ಇಲ್ಲಿ ನೋಡ್ಬೋದು ಸರ್, ಅದೇ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅಂತ ಹೇಳ್ತಾರೆ, ಅದ್ರ ಸುತ್ತಮುತ್ತ ಆಗಿರೋ ಕನ್ಸ್ಟ್ರಕ್ಷನ್ಗಳಿದ್ದು. ಏನು ಸರ್ ಇದು ಬೃಹತ್ ಬಿಲ್ಡಿಂಗ್ ಸರ್, ಮೈಸೂರು ಅರಮನೆ ಇದ್ದಂಗೆ ಅವೇ ಸರ್ ಇವೆಲ್ಲನೂ. ಒಂದೊಂದು ರೆಸಾರ್ಟ್ಗಳೂ ಒಂದೊಂದು ರಾತ್ರಿ ಮಲ್ಗೆ ಎದ್ದೇಳ್ಬೇಕಂತಂದರೆ 30,000 ರೂಪಾಯಿ ಕೊಟ್ಬಿಟ್ಟು ಮೋಜು ಮಸ್ತಿ ಎಲ್ಲ ಎಣ್ಣೆ ಕುಡ್ಕೊಂಡು ಕ್ಲಬ್ಬು ಡ್ಯಾನ್ಸ್ ಆಡ್ಕೊಂಡು ಅಲ್ಲಿಂದ ಇಲ್ಲಿಂದೆಲ್ಲ ಹೊರಗಡೆ ಪ್ರವಾಸಿಗರನ್ನ ಅಟ್ರಾಕ್ಟ್ ಮಾಡ್ತಿರೋ ಅಂಥ ಕೇಂದ್ರಗಳು. ಇಲ್ಲೆಲ್ಲ ಪ್ರೈವೇಟ್ ಬೋಟ್ಗಳನ್ನ ಬಿಡ್ತಾರೆ, ಡ್ಯಾಮ್ ಜೊತೆಗೆ ತೊಂದರೆ ಇರೋಂಥದ್ದು. ಇಲ್ಲಿ ಅರಣ್ಯ ಪ್ರದೇಶದಲ್ಲಿ ರೈತ ಏನಾದ್ರೂ ಸಣ್ಣ ಪುಟ್ಟ ಮಾಡಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಆ ಕಟ್ಟಡನ ಹೊಡೆದಾಕ್ತಾರೆ. ಇಷ್ಟೆಲ್ಲ ದೊಡ್ಡ ಬೃಹತ್ ಕಟ್ಟಡಗಳಾಯ್ತವೆ. ಈಗ ಇದಕ್ಕೆ ಗಾಯದ ಮೇಲೆ ಬರೆ ಅಂದಂಗೆ ಈ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನ ಮಾಡ್ತೀವಿ, ಅಡ್ವೆಂಚರ್ ಪ್ರೋಗ್ರಾಮ್ಗಳನ್ನ ಮಾಡ್ತೀವಿ ಅಂತ ಹೇಳ್ತಿರೋದು. ಆ ಮಿನಿಸ್ಟ್ರು ಮಧ್ಯದಲ್ಲಿ ಆ DC ಮಾತಾಡೋದು, ಆ DC ಮಾತಾಡ್ತಿದ್ರೆ ಇನ್ನೊಬ್ಬ ಮಿನಿಸ್ಟ್ರು ಬಾಯ್ ಕೊಡೋದು, ಎಲ್ಲ ಇದಕ್ಕೆಲ್ಲ ನಮ್ಮ ವಿರೋಧ ಐತೆ. ಏನಾದರೂ ಇವ್ರು ಮಾಡ್ತೋ ಆದ ಕಾರ್ಯಕ್ರಮಗಳು ಅಂತ ಅಂದರೆ ನಾವು ನ್ಯಾಯಾಂಗ ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆನ ಕೊಡ್ತಾ ಇದ್ದೀವಿ ಸರ್ ನಿಮ್ಮ ಮಾಧ್ಯಮ.